ತಂದ ಹುಣ್ಣಿಮೆ ರಾತ್ರಿ ಹಾಯಾಗಿ ನಾ ಮಲಗಿರೋ ನೋಡ್ಕೊಂಡು ಗುಡ್ಸಕ್ಕಾಗಲ್ವಾ? ಎಲ್ಲೋಗಿದ್ದೋ ಇಷ್ಟೊತ್ತು? ಗುಡ್ಸಿ ನನ್ನ ಸೊಂಟ ಎಲ್ಲ ನೋವು ಬಂತು. ನಿನ್ನೆ ರಾತ್ರಿ ನನಗೂ ಸೊಂಟ ನೋವಾಗಿತ್ತು. ಏನು ಇಷ್ಟೊಂದು ಖುಷಿ ಆಗಿದೆಯಲ್ಲ? ಮಳೆ ಜೋರಾಗಿ ಬಂದು ನಿಂತೋಯ್ತು ಅಣ್ಣವ್ರೆ, ಕಂಪ್ಲೀಟಾಗಿ ಎಲ್ಲ ಮಳೆನು. ನಿನಗೂ ಮಳೆ ಬಂದು ನಿಂತೋಯ್ತಾ? ನಿನಗಿಂತ ಮುಂಚೆ ಮಳೆ ಬರ್ಸ್ಕೊಂಡ್ರು 3 ಜನ ಅಲ್ಲೇ ಈ ಕೂತವ್ರು ನೋಡು. ಓ ನಾಚಿಕೆ ನೋಡಿದ್ಯಲ್ಲ, ನಾಚಿಕೆ ಇಲ್ದಾರ ನನ್ನ ಮಕ್ಳಿಗೆ. ನಿಮ್ ನೋಡಿದ್ರೆ ಪಾಪ ಅನ್ಸುತ್ತೆ. ಹೋಗ. ಒಲೆ ಅನ್ಸಿದ್ರೆ ತಾನೇ ಟೀ ಮಾಡಕ್ಕಾಗೋದು. ನೀವೇನ್ ತಲೆ ಕೆಡಿಸ್ಕೋಬೇಡಿ. ನಿನ್ನೆ ಸಂಜೆವರೆಗೂ ನಮಗಿದ್ದ ಟೆನ್ಷನ್ ಇವಾಗ ನಮಗಿಲ್ಲ. ಅದ್ಯಾಕೆ? ಅದು ಏನೂ ಇಲ್ಲ. ಊರಿಗೆ ಈ ತರ ಪರಿಸ್ಥಿತಿ ಬರೋದಕ್ಕೆ ನೀನೇ ಕಾರಣ. ನಿಮ್ ಮಾತಿನ ಅರ್ಥ ಗಂಡಸರನ್ನ ನೋಡಿ ಹೆದರ್ಕೋಬೇಕಿತ್ತಾ? ಹಾಗಾದ್ರೆ ನಿನ್ನೆ ರಾತ್ರಿ ಎಸ್ಐ ಹೆದರ್ಕೊಂಡ್ಲಿಲ್ವಾ? ಯಾರು? ನಾನಾ? ಅಷ್ಟು ಸೀನ್ ಇಲ್ಲ. ಬರೋ ಮೀಟಿಂಗಿಗೆ ನೀವೆಲ್ಲ ಸೇರ್ಕೊಂಡು ಒಂದ್ ಜಗಳ ಮಾಡಿಸ್ಬೇಕು ಅಂತ ತಾನೇ ಮಾತಾಡ್ತಾ ಇದ್ರಿ. ಓಹೋ, ಇದ್ರ ನಡುವೆ ಈ ತರ ಎಲ್ಲ ನಡೆದಿದ್ಯಾ? ನೋಡ್ದೆ ಇರೋದನ್ನೆಲ್ಲ ನೋಡ್ತಾ ಇದೀನಿ. ಪಕ್ಷ ಬದಲಾಯಿಸ್ತೀರಾ ಅಂತ ಅನಿಸ್ತಾ ಇದೆ ನನಗೆ. ಒಂದ್ ವೇಳೆ ಇರ್ಬೋದು. ಮತ್ತೆ ಪ್ರೆಸಿಡೆಂಟ್ ಸೀಟು? ಆ ಪದವಿ ಸ್ವಲ್ಪ ಕಷ್ಟನೇ ಬಿಡಿ. ಸೂಪರ್. ಮಳೆ ಬಿದ್ದಾದ್ಮೇಲೆ ನೀವ್ ಈ ತರ ಮಾತಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನಾವು ಕೂಡ. ಆ ರೌಡಿ ಇನ್ನೊಂದ್ ಸ್ವಲ್ಪ ದಿನ ನಮ್ಮೂರಲ್ಲೇ ಇರ್ಲಿ ಬಿಡಿ, ಒಳ್ಳೇದೇ ನಡೀತಾ ಇದೆಯಲ್ಲ. ಇಲ್ಲಿ ನೋಡು, ಒಂದು ಬೀಜದಿಂದ 1 ಮರ ಅಷ್ಟೇ ಬರೋದು, ಇನ್ನೊಂದು ಮರ ಬರಕ್ ಸಾಧ್ಯನೇ ಇಲ್ಲ. ನನ್ನ ಪಕ್ಷದಲ್ಲಿ ಇದ್ಕೊಂಡು ನೀವ್ ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಒಂದು ತೀರ್ಮಾನಕ್ಕೆ ಬರೋವರೆಗೂ ನಾನು ನಿಮ್ಮೆಲ್ರೂ ಈ ಪಕ್ಷದಿಂದ ಹೊರಗಾಗ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಕೇಳ, ನಾವೇ ಈ ಪಕ್ಷದಿಂದ ಹೊರಗಡೆ ಹೋಗ್ತಾ ಇದೀವಿ. ದೊಡ್ಡ ನಿನ್ ಜೊತೆ ಯಾರಿರ್ತಾರೋ? ನೀನ್ ಅಲ್ಲೇ ಇದ್ಬಿಡ, ಬರ್ಬೇಡ. ಲೇ ಕೇಶವ, ನೀನು ನಾನು ಅವಳನ್ನ ಕರ್ಕೊಂಡು ಮನೆಗೆ ಹೋಗಿ ಬಂದ್ಬಿಡ್ತೀನಿ. ನೀನ್ ನೋಡ್ತಿರು, ನಾನು ಇವತ್ತು ಮಳೆ ಬರೋ ಹಾಗೆ ಮಾಡ್ತೀನಿ. ಯಾಕೋ ನನ್ಗೆ ಭಯ ಆಗ್ತಿದೆ ಚಂದ್ರು. ನಾವೇ ಎಲ್ಲ ಸಮಸ್ಯೆಗೂ ಕಾರಣ ಅಂತ ನೆನೆಸ್ಕೊಂಡ್ರೆ. ಇದೆಲ್ಲ ನಿನ್ ಹಠ ತಾನೆ. ಈ ಊರಲ್ಲಿರೋ ಎಲ್ಲ ಗಂಡಸರು ಎಲ್ಲ ಹೆಂಗಸರು ಒಪ್ಕೊಳ್ದೆ ಮದ್ವೆ ಮಾಡ್ಕೊಳ್ಳಲ್ಲ ಅಂದೆ. ಆಗ ನನ್ಗೇನು ಅರ್ಥ ಆಗಿಲ್ಲ. ಆದ್ರೆ ಈಗ ಈ ಗ್ರಾಮ ಒಂದಾಗ್ಬೇಕು ಅಂತ ನಿಂತರ ನನಗೂ ಆಸೆನೆ. ಆದ್ರೆ ಹೇಗೆ? ಇವಾಗ ಅನ್ನಿಸ್ತಾ ಇದೆ ಏನು ಮಾಡಬಾರ್ದಾಗಿತ್ತು ಅಂತ. ಹೀಗೆಲ್ಲ ಮರೆಯೋದಕ್ಕೆ ನಿನ್ಗಾಗುತ್ತಾ? ಎಲ್ಲ ಸರಿ ಹೋಗುತ್ತೆ. ನಿನ್ನ ನಾನು ನಂಬ್ತೀನಿ ಎಲ್ಲರಿಗಿಂತ. ಏನಾಯ್ತು? ये पारू पारू पारू
ಇವರೇ ನಾನು ಹೇಳಿದ್ದು. ಹೇಗಿದ್ದಾರೆ ಸಿಸ್ಟರ್? ಪ್ರೆಸಿಡೆಂಟ್, ಇರೋ ವಿಷಯನ ಓಪನ್ ಆಗಿ ಹೇಳ್ತೀನಿ. ಇದನ್ನ ಇಲ್ಲಿರೋ ಪೊಲೀಸಿಂದ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನಿನ್ನೂ ಇದನ್ನ ಮೇಲಧಿಕಾರಿಗಳಿಗೆ ಹೇಳಿಲ್ಲ ಅಂದ್ರೆ ನನ್ ಕೆಲಸ ಹೊಟ್ಟೋಗುತ್ತೆ. ನೀವ್ಯಾಕೆ ಒಳಗೋಗ್ತಿದ್ದೀರಾ? ಒಳಗ್ ಹೋದ್ರೆ ಏನು? ಇದು ಕ್ಯಾಶುಯಾಲಿಟಿ. ಸುಮ್ನೆ ಎಲ್ಲಾರು ಒಳಗಡೆ ಹೋಗೋದಕ್ಕಾಗಲ್ಲ. ಓ, ಏನ್ ಇಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್? ನೆಕ್ಸ್ಟ್ ಕ್ಯಾಶುಯಾಲಿಟಿಗೆ ಹೋಗೋದು ನೀವೇನೆ. ನಾನು ಮೋಹನ್ ರಾಜ್, ಈ ಝೋನ್ಗೆ ಹೊಸ ADGP. ಹೋಗ ಡಾಕ್ಟರ್ನ ಬರೋದಕ್ಕೆ ಹೇಳು. ನಾನು ಬರಲ್ಲ. ಸಮಸ್ಯೆ ಆಗುತ್ತೇನೋ. ಹೇ, ಇಟ್ಸ್ ಓಕೆ, ರಿಲ್ಯಾಕ್ಸ್, ಮಲ್ಕೋ. ಸರ್? ಎಸ್. ಹಾ, ಸಿಚುಯೇಷನ್ ಏನ್ ಡಾಕ್ಟರ್? ಎನಿಥಿಂಗ್ ಸೀರಿಯಸ್? ಎಕ್ಸ್ರೇ ತೆಗೆದು ನೋಡಾಯ್ತು. ದೊಡ್ಡ ಫ್ರಾಕ್ಚರ್ ಯಾವ್ದೂ ಇಲ್ಲ. ಆದ್ರೆ ಒಳ ಏಟು ಸ್ಕಿನ್ ಅಬ್ರೇಷನ್ಸ್ ಜಾಸ್ತಿ ಆಗಿದೆ. ಸೆಪ್ಟಿಕ್ ಆಗ್ಬಾರ್ದು ಅಂತ ಇಂಜೆಕ್ಷನ್ಸ್ ಹಾಕಿದೀವಿ. ಹಾಗೆ ಆಂಟಿಬಯೋಟಿಕ್ಸ್ ಕೊಟ್ಟಿದೀವಿ. ಇಂಜುರೀಸ್ ಏನಾದ್ರೂ ಆಗಿದೆಯಾ ಅಂತ ನೋಡಿ ಇಬ್ರಿಗೂನು. ಆಮೇಲೆ CT ಸ್ಕ್ಯಾನ್ ಏನಾದ್ರೂ ಮಾಡ್ಬೇಕು ಅಂದ್ರೆ ವಿ ವಿಲ್ ಟೇಕ್ ದೆಮ್ ಔಟ್. ಪರ್ಸಿಸ್ಟೆಂಟ್ ವಾಮಿಟಿಂಗ್ ಏನೂ ಇಲ್ಲ. ಹಾಗೇನಾದ್ರೂ ಇದ್ರೆ ನೀವು ಹೈಯರ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ಬೋದು. ಓಕೆ, ಬಟ್ ಮೇಕ್ ಶ್ಯೂರ್ ಇವರಿಬ್ಬರಿಗೂ ಸರಿಯಾದ ಟ್ರೀಟ್ಮೆಂಟ್ ನಡಿಬೇಕು. ಸರಿ ಸರ್. ಹೇ, ಪರವಾಗಿಲ್ಲ, ಮಲ್ಕೋ, ರಿಲ್ಯಾಕ್ಸ್. ಹೇ, ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಇಲ್ಲ, ಅದು ನಾನು ಒಳಗ್ ಬಂದೇನೋ ಹೇಳ್ಬೇಕು ಅಂತ ಅನ್ಕೊಂಡೆ. ಇಷ್ಟು ದಿನ ಈ ಊರಲ್ಲಿ ಇದೇ ತಾನೇ ನಡೀತಾ ಇರೋದು, ಹೆಂಗಸರ ದರ್ಬಾರು. ಎಸ್ ಜಾನ್? ಅವ್ರು ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. ಹಾ, ಐ ಆಲ್ರೆಡಿ ರೀಚ್ಡ್. ಈ ಊರೇ ಒಂಥರ ಸಮಸ್ಯೆ. ಗೆಟ್ ರೆಡಿ ಫಾರ್ ಮೈ ಆರ್ಡರ್. ಐ ವಿಲ್ ಕಾಲ್ ಬ್ಯಾಕ್. ಯಾರೊಬ್ರು ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡಿ. ಅದು ಗಂಡ್ಸಾದ್ರೂ ಸರಿ, ಹೆಂಗ್ಸಾದ್ರೂ ಸರಿ.